ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋನಲ್ಲಿ ಹೇಳಿದ್ದೆ ಮನೆಯಲ್ಲಿ ದೊಡ್ಡವರಿದ್ದರೆ ಮನೆಯ ಲಕ್ಷಣಗಳೇ ಬೇರೆ ಇರುತ್ತೆ ಅಂತ. ನಮ್ಮ ಮನೇಲಿ ಸೀಸನ್ ಯಾವ ರೀತಿ ಇರುತ್ತೆ ಆ ರೀತಿ ನಮ್ಮ ಮನೇಲಿ ಸೀಸನೇಬಲ್ ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ಏನೇ ಇರಲಿ ಆ ವೆರೈಟಿನ ಪ್ರಿಪೇರ್ ಮಾಡ್ತಾರೆ. ಈ ಸತಿ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿಂದ ತಯಾರಾಗುವ ಒಂದು ಮಿಕ್ಸ್ಚರ್ನ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ ನಮ್ಮ ಮಾವ. ಈ ಕಂಪ್ಲೀಟ್ ವಿಡಿಯೋನಲ್ಲಿ ನಾನು ನಿಮಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ, ಹೇಗೆ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ದ ಪಾಯಿಂಟ್ ಇಸ್, ನಮ್ಮ ಮನೇಲಿ ಜನ ಜಾಸ್ತಿ ಇರೋ ಕಾರಣಕ್ಕೆ ಆ್ಯಂಡ್ ನಾವು ಜಾಯಿಂಟ್ ಫ್ಯಾಮಿಲಿ, ನಾವು ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ. ಈ ವಿಡಿಯೋನಲ್ಲಿ ನಾವು ನಮಗೆ ತಕ್ಕಾದಂಥ ಕ್ವಾಂಟಿಟಿನ ತೋರಿಸಿರ್ತೀನಿ. ನೀವು ಪ್ರಿಪೇರ್ ಮಾಡಬೇಕಾದ್ರೆ ನೀವೆಷ್ಟು ಜನ ಇದ್ದೀರಾ, ನೀವೆಷ್ಟು ಪ್ರಿಪೇರ್ ಮಾಡಬೇಕು ಅನ್ನೋ ಕ್ವಾಂಟಿಟಿನ ಮಾತ್ರ ಮೈಂಡಲ್ಲಿಟ್ಟು ಸ್ಟಾರ್ಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಅವರೆಕಾಯಿನ ಸುಲಿದು ಅದನ್ನು ನೀರಲ್ಲಿ ನೆನೆಸಿಟ್ಟು ಇದ್ಕಿನ ಬೇಳೆ ಮಾಡಿ ಅದು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಂತ ಅವರು ನ್ಯೂಸ್ ಪೇಪರ್ ಮೇಲೆ ಇಟ್ಟಿದ್ದಾರೆ. ಅದ್ರ ಜೊತೆ ಕೆಲವೊಂದು ಡ್ರೈ ಫ್ರೂಟ್ಸ್ನೂ ಸಹ ನಾವು ನೀರಲ್ಲಿ ನೆನೆಸಿ ಕಟ್ ಮಾಡ್ತೀವಿ, ಅದನ್ನು ಇಟ್ಟಿದ್ದೀವಿ. ಅವರೆಕಾಯಿ, ಅದ್ರ ಜೊತೆ ಇದನ್ನು ಅವಲಕ್ಕಿ ಆ್ಯಂಡ್ ಕಡಲೆಪಪ್ಪು ಆ್ಯಂಡ್ ಕಡಲೆ ಬೀಜ ನಾವು ಡ್ರೈ ಕಡಲೆ ಬೀಜ ಇಟ್ಕೊಂಡಿದ್ದೀವಿ. ಆಮೇಲೆ ಬಾದಾಮಿನ ನೀರನ್ನು ನೆನೆಸಿ ಸಿಪ್ಪೆ ಸುಲಿದು ಅದನ್ನು ಎರಡು ರೀತಿ ಅರ್ಧ ಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಆಮೇಲೆ ಇದು ಬಾದಾಮಿ, ಗೋಡಂಬಿ. ಬಾದಾಮಿ, ಗೋಡಂಬಿ ಆ್ಯಂಡ್ ಇದು ಕರ್ಬೇ ಎಲೆ ಫ್ರೆಶ್ ಆಗಿದೆ ಎಲೆ. ಅದ್ರ ಜೊತೆ ಕೆಂಪು ಮೆಣಸಿನಕಾಯಿ ಆ್ಯಂಡ್ ಬೆಳ್ಳುಳ್ಳಿನ ನಾವು ಇಲ್ಲಿ ಸುಲಿದಿಲ್ಲ, ಅದನ್ನು ಪೀಲ್ ಮಾಡಿ ಅದನ್ನು ಸ್ವಲ್ಪ ಆದ ಮಟ್ಟಿಗೆ ಕುಟ್ಕೊಂಡಿದ್ದೀವಿ ಅದನ್ನು ನಾವು. ನಂತರ ಒಣಗಿದ ಕೊಬ್ಬರಿ ಆ್ಯಂಡ್ ದ್ರಾಕ್ಷಿ. ಇದಿಷ್ಟು ಡ್ರೈ ಫ್ರೂಟ್ಸ್ ಆ್ಯಂಡ್ ಮತ್ತು ಇಲ್ಲಿ ಪಿಸ್ತಾ ಇದೆ ಫ್ರೆಂಡ್ಸ್. ಪಿಸ್ತಾನು ಸುಲಿದು ನೀರಲ್ಲಿ ವಾಶ್ ಮಾಡಿ ಅದನ್ನು ತುಂಡಾಗಿ ಕಟ್ ಮಾಡಿದ್ದೀವಿ. ಒಂದು ಪಿಸ್ತಾ 2 ಭಾಗದಲ್ಲಿ ಮಾಡಿದ್ದೀವಿ. ಈಗ ಮಸಾಲೆ ಏನೇನು ಬೇಕು ಅಂತ ಹೇಳಿದ್ರೆ, ಖಾರ ಪುಡಿ ರುಚಿಗೆ ತಕ್ಕಷ್ಟು, ನೀವು ಯಾವ ಲೆವೆಲಲ್ಲಿ ಖಾರ ತಿಂತೀರಾ ಅದು ತಕ್ಕದ್ದು ಹಾಕ್ಕೊಳ್ಳಿ. ಆ್ಯಂಡ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿಲ್ದಿರ ಯಾವುದು ಟೇಸ್ಟ್ ಅನಿಸಲ್ಲ. ಉಪ್ಪು ಎಷ್ಟು ಹಾಕಬೇಕು, ರುಚಿಗೆ ತಕ್ಕಷ್ಟು ಮಾತ್ರ ಹಾಕಬೇಕು. ಆ್ಯಂಡ್ ಅರಿಶಿನ ನಮಗೆ ಟೇಸ್ಟಿಗೆ ಆ್ಯಂಡ್ ಸ್ಮೆಲ್ಗೋಸ್ಕರ, ಫ್ಲೇವರ್ಗೋಸ್ಕರ ಮಾತ್ರ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಆಲ್ ಇಂಗ್ರೀಡಿಯೆಂಟ್ಸ್ ಆರ್ ರೆಡಿ. ವಿ ಆರ್ ರೆಡಿ ಟು ಕುಕ್ ನಾವು. ನಾನು ಮಾಡಲ್ಲ, ನನಗೆ ತೀರಾ ಆಯಿಲ್ ಕೆಲಸ ಮಾಡೋದು ಅಂದರೆ ಭಯ. ನಮ್ಮ ಅತ್ತೆ ಮಾಡ್ತಾರೆ, ನಮ್ಮ ಅತ್ತೆ ಮಾವ. ನಾನು ಹೇಳಿದ್ನಲ್ಲ, ದೊಡ್ಡವರಿದ್ದರೆ ಮನೆ ಕಳೆನೇ ಬೇರೆ ಅಂತ. ನಮ್ಮ ಅತ್ತೆ ಹೌ ಕೇರ್ಫುಲಿ ಶಿ ಈಸ್ ಡೂಯಿಂಗ್ ಅದನ್ನು ನೋಡ್ಕೊಳ್ಳಿ. ನೀವು ಮಾಡುವಾಗ ಎಣ್ಣೆ ಐಟಮ್ನ ದಯವಿಟ್ಟು ಕೇರ್ಫುಲ್ಲಾಗಿ ಮಾಡಿ, ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ನಾವಿದನ್ನು ಬೇಗ ತೆಗೀಲಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಕಡಾಯಿ ಒಳಗಡೆ ಜಲ್ಡಿನ ಇಟ್ಟು ಅದರಲ್ಲಿ ಆಯಿಲ್ ಹಾಕಿ ಹುರ್ಕೊತಾ ಇದ್ದೀವಿ. ಆಯಿಲು ಗಮನಕ್ಕಿರಲಿ, ತುಂಬ ಬಿಸಿಯಾಗಿರಬೇಕು. ಈ ಹೈ ಕ್ವಾಂಟಿಟಿನಲ್ಲಿ ಮಾಡ್ಬೋದು. ಆಮೇಲೆ ಅದನ್ನು ಬೇಗ ಈ ಆಯಿಲಿಂದ ಹೊರಗಡೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದರೊಳಗಡೆ ಫಿಲ್ಟರ್ನ ಇಟ್ಟಿದ್ದೀವಿ ಫ್ರೆಂಡ್ಸ್. ಕಡಲೆ ಬೀಜ ಒಂದು ಲೆವೆಲಿಗೆ ಹುರಿದಿದ್ದೀವಿ. ನೋಡ್ಕೊಳ್ಳಿ ಕಡಲೆ ಬೀಜದ ಕಲರ್ ಯಾವ ಥರ ಚೇಂಜ್ ಆಗಿರಬೇಕು ಅಂತ. ಈ ರೀತಿ ಚೇಂಜ್ ಆದ ನಂತರ ಅದನ್ನು ಒಂದು ಫಿಲ್ಟರ್ ಬೌಲ್ಗೆ ಹಾಕ್ತೀವಿ. ಯಾಕಂದರೆ ಎಲ್ಲ ಆಯಿಲ್ ಶುಡ್ ಗೆಟ್ ಫಿಲ್ಟರ್ ಆದಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಕಡಲೆ ಬೀಜ ಪ್ರಿಪೇರ್ ಆಗಿದೆ. ಕಡಲೆ ಬೀಜ ಆದ ನಂತರ ನೆಕ್ಸ್ಟ್ ನಾವು ಹಾಕಿದ್ದು ಕಡಲೆಪಪ್ಪು. ಕಡಲೆಪಪ್ಪನ್ನು ಜಾಸ್ತಿ ಹುರ್ಕೋಬಾರ್ದು, ಅದು ಆದಷ್ಟು ಕಮ್ಮಿ ಹುರ್ಕೊಳ್ಳಿ. ಕಲರ್ ಜಾಸ್ತಿ ಚೇಂಜ್ ಆಗಬಾರ್ದು, ಲೈಟಾಗಿ ಮಾತ್ರ ಚೇಂಜ್ ಆಗಬೇಕು. ಕಡಲೆ ಬೀಜ, ಕಡಲೆಪಪ್ಪು ಆಯಿತು. ದೆನ್ ನೆಕ್ಸ್ಟ್ ಅವಲಕ್ಕಿ ಹುರಿಬೇಕಾದ್ರೂ ನನಗೆ ತೀರಾ ಭಯ ಆಯಿತು ಫ್ರೆಂಡ್ಸ್. ಹಾಕಿದ ತಕ್ಷಣ ಜಾಸ್ತಿ ಒಂಥರ ಆಯಿಲೆಲ್ಲ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಕಡೆ ನಮ್ಮ ಅತ್ತೆ ಅವಲಕ್ಕಿ ಹುರಿತಾ ಇದ್ದರೆ ಒಂದು ಸೈಡ್ ನಮ್ಮ ಮಾವ ಏನು ಮಾಡಿದ್ದಾರೆ, ಆ ಹುರಿದಿರೋ ಐಟಮ್ ಎಣ್ಣೆ ಎಲ್ಲ ಫಿಲ್ಟರ್ ಆದಮೇಲೆ ಒಂದು ಬೌಲಿಗೆ ಹಾಕಿ ಅವರು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಈಗ ಗೋಡಂಬಿ ಅಂದರೆ ದ್ರಾಕ್ಷಿ ಹಾಕಿದ್ದಾರೆ. ದ್ರಾಕ್ಷಿ ಬೇಗ ಹುರಿದು ಬೇಗ ತೆಗಿಬೇಕು, ಅದು ಎಣ್ಣೆನಲ್ಲಿ ಜಾಸ್ತಿ ಕಾಯ್ಲಿಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈಗ ದ್ರಾಕ್ಷಿ ಹುರ್ಕೊಂಡ್ರು. ದ್ರಾಕ್ಷಿ ಹುರಿಯೋಕ್ಕಿಂತ ಮುಂಚೆ ಹೇಗಿರುತ್ತೆ, ಹುರಿದ್ಮೇಲೆ ಅದಕ್ಕೊಂದು ಆ್ಯಟಿಟ್ಯೂಡೇ ಬಂದುಬಿಡುತ್ತೆ. ಇಟ್ ಈಸ್ ಲೈಕ್ ದಪ್ಪ ಆಗಿರುತ್ತೆ, ಕ್ಯೂಟ್. ಆ್ಯಂಡ್ ಈಗ ಬಾದಾಮಿನ ಹುರ್ಕೋತಾ ಇದ್ದಾರೆ. ಬಾದಾಮಿ ಹುರಿದಾದ ನಂತರ ಆಯಿಲ್ ಕಲರೇ ಚೇಂಜ್ ಆಯಿತು ಫ್ರೆಂಡ್ಸ್. ಆಯಿಲ್ ತುಂಬ ಬೇಗ ಖಾಲಿ ಆಗುತ್ತೆ. ವಿ ಆರ್ ಡನ್ ವಿತ್ ಕಾಜು. ಓಕೆ. ನಾವು ಈಗ ನೆಕ್ಸ್ಟು ಬಾದಾಮಿ ಹುರ್ಕೋತಾ ಇದ್ದೀವಿ. ಬಾದಾಮಿನೂ ಸಹ ಒಂದು ಲೆವೆಲ್ಗೆ ಕಲರ್ ಚೇಂಜ್ ಆಗಬೇಕು. ಅದನ್ನು ಹುರ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕಿದ್ರು. ಆ ಕಡೆ ಅವ್ರು ಅದನ್ನು ಹುರಿತಾ ಇದ್ದಾರೆ, ಈ ಕಡೆ ನಮ್ಮ ಮಾವನ ಹೇಳಿದ್ನಲ್ಲ
ಒಂದೊಂದೇ ಎಷ್ಟು ಆಯಿಲ್ ಫಿಲ್ಟ್ರ್ ಆದಮೇಲೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಅವ್ರು ಹೇಗೆ ಹುರಿದು ಕೊಡ್ತಾಯಿದ್ರು, ಆಯಿಲ್ ಹೇಗೆ ಫಿಲ್ಟ್ರ್ ಆಗ್ತಿತ್ತು, ಅವ್ರು ಇಲ್ಲಿ ಮಿನಿಮಮ್ ಕ್ವಾಂಟಿಟಿನಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಿಕಾಸ್ ನಾನು ಮೊದಲೇ ಹೇಳಿದ್ನಲ್ಲ, ನಮ್ಮನೇಲಿ ಹ್ಯೂಜ್ ಕ್ವಾಂಟಿಟಿ ಮಾಡಬೇಕು. ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾವೆಲ್ಲರೂ ತುಂಬ ಜನ ಇದ್ದೀವಿ ಮನೇಲಿ. ಸೊ ಅವ್ರು ಈ ಕಡೆ ಮಿಕ್ಸ್ ಮಾಡ್ತಾ ಹೋದರು, ಆ ಕಡೆ ನಮ್ಮ ಅತ್ತೆ ಬಾಯ್ಲ್ ಅಂದರೆ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಲುಕ್ಸ್ ವೆರಿ ಯಮ್ಮಿ ಫ್ರೆಂಡ್ಸ್. ನನಗೆ ಈಗಲೇ ತಿನ್ನಬೇಕು ಅನಿಸ್ತಿದೆ, ಬಟ್ ಏನು ಮಾಡೋದು, ಅದು ತುಂಬ ಬಿಸಿ ಇದೆ. ಆ್ಯಂಡ್ ಅದೆಲ್ಲ ಮಿಕ್ಸ್ ಆದಮೇಲೆ ಟೇಸ್ಟ್ ಚೆಂದ ಅಂತಾರೆ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ತಿನ್ನೋಕ್ಕೆ. ನೋಡಿ ನಮ್ಮ ಮನೇಲಿ ಹೇಗೆ ಅಂದರೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಸೇರಿ ಇದನ್ನು ಮಾಡ್ತಿದ್ರೆ, ನಾವು ಸೊಸೆಯಂದಿರು ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಹೇಗೆ ಮಾಡ್ತಾರೆ ಅನ್ನೋದನ್ನು. ಫ್ಯೂಚರಲ್ಲಿ ನಾವು ಇದನ್ನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಮನೇಲಿ ದೊಡ್ಡವರಿದ್ದರೆ ಒಂಥರ ಬೇರೆ ಕಳೆನೆ ಅನ್ನೋದಕ್ಕೆ ಇದೊಂದು ವೆರಿ ಗುಡ್ ಎಕ್ಸಾಂಪಲ್. ಸೊ ನಮ್ಮ ಮನೇಲಿ ಬೆಸ್ಟ್ ಸೀಸನ್ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಸೊ ಇದು ಒಣಗಿದ ಕೊಬ್ಬರಿನ ಹುರ್ಕೋತಾ ಇದ್ದಾರೆ. ಸೊ ಸ್ಪೆಷಲಿ ಅವರೆಕಾಯಿ ಸೀಸನ್ ಬಂದರೆ ಎಲ್ಲನೂ ಅವರೆಕಾಯಿನಲ್ಲಿ ವೆರೈಟಿ ಮಾಡ್ತಾ ಇರ್ತಾರೆ. ಸೊ ನಮ್ಮ ಅತ್ತೆ ನಮಗೆ ಹೇಳ್ತೀನಲ್ಲ, ವಿ ಆರ್ ಲಕ್ಕಿ ಟು ಹ್ಯಾವ್ ವೆರಿ ಟೇಸ್ಟಿ ಫುಡ್ಸ್ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಮೈ ಮದರ್ ಇನ್ ಲಾ. ಸೊ ತೆಂಗಿನಕಾಯಿನೂ ಅವರು ಹುರ್ಕೊಂಡ್ರು. ಸೊ ತೆಂಗಿನಕಾಯಿ ಹುರ್ಕೊಂಡಾಯಿತು. ಈಗ ಫೈನಲಿ ವಿ ಆರ್ ಇನ್ ಫೈನಲ್ ಡಿಶ್, ಸೀಸನೇಬಲ್ ಡಿಶ್, ದಟ್ ಈಸ್ ಅವರೆಕಾಯಿ ಸೀಸನಲ್ಲಿ ತಿಂದ್ರೇ ಮಜಾ ಬೇರೆ ಫ್ರೆಂಡ್ಸ್. ಅದು ಹುರಿತಾ ಇದ್ದರೆ ಒಂಥರ ಡಿಫ್ರೆಂಟ್ ಸ್ಮೆಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಮ್ಮಿ ಸ್ಮೆಲ್, ಆ ಸ್ಮೆಲ್ಲೇ ನನಗೊಂಥರ ಅಟ್ರಾಕ್ಟಿವ್ ಆಗಿತ್ತು. ನೈಸ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇದನ್ನು ಮಾಡಿ. ಸೊ ನೀವು ಸ್ಟಾರ್ಟಿಂಗ್ ಮಿನಿಮಮ್ ಕ್ವಾಂಟಿಟಿನಲ್ಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟ್ ಆಗಿರುತ್ತೆ, ಎಷ್ಟು ಎಮ್ಮಿ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ಅವರು ಡ್ರೈ ಫ್ರೂಟ್ಸ್ ಎಲ್ಲ ಆಯಿತು, ಹುರಿದಾಗಿದೆ. ಈಗ ಇದರಲ್ಲಿ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ತಾರೆ. ನೆಕ್ಸ್ಟು ನಮ್ಮ ಮಾವ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ಮಿಕ್ಸ್ ಮಾಡಬೇಕು ಅಂತ. ಸೊ ನಮ್ಮ ಮನೇಲಿ ಮಕ್ಕಳು ಫುಲ್ಲು ಆ ಕಡೆ ಆಡ್ತಾಯಿದ್ರು, ಈ ಕಡೆ ನಾವು ಎಣ್ಣೆಯಲ್ಲಿ ನಮ್ಮ ಕೆಲಸನ ಜಾರಿ ಮಾಡ್ತಾಯಿದ್ವಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಅವ್ರು ಅದರಲ್ಲಿ ಮಸಾಲ ಹಾಕ್ತಾಯಿದ್ದಾರೆ. ಮಸಾಲ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾರೆ. ಅಷ್ಟರಲ್ಲಿ ಮತ್ತೆ ಒಂದು ಸ್ಟೆಪ್ ಅವರೆಕಾಯಿನ ಹುರ್ಕೊಂಡಾಯಿತು. ಅವ್ರಿಗೆ ಯಾಕೋ ಡೌಟು ಅದು ಹುರ್ತಿದೆಯಾ ಇಲ್ವಾ ಅಂತ ಮತ್ತೆ ನಮಗೆ ಹೇಳ್ತಾರೆ, ಟ್ರೈ ಮಾಡಿ ಕ್ರಿಸ್ಪಿ ಆಗಿದೆಯಾ ನೋಡಿ ಅಂತ ಹೇಳಿ. ನಾವು ನೋಡಿ ಹೇಳಿದ್ದು. ಅವರಲ್ಲಿ ಫ್ರೈ ಮಾಡೋವರೆಗೂ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಚಿಂಟು ಪಿಂಟು ಅಂತ ಫಿಶಸ್ ಇದೆ. ಈ ಫಿಶಸ್ ಬಂದು ನಮ್ಮ ಟೈಮ್ ಪಾಸ್. ಅಂದರೆ ನಾನು ಆಫೀಸಿಂದ ಬಂದಿದ್ದ ತಕ್ಷಣ ನಾವು ಮಾತಾಡಲಿಕ್ಕೆ ಫ್ರೆಂಡ್ಸ್ ಇದ್ದಂಗೆ ಅವರು. ಸೊ ಅಲ್ಲಿ ನಾನು ಫಿಶ್ ಹತ್ರ ನೋಡೋವರೆಗೂ ಇಲ್ಲಿ ನಮ್ಮ ಮಾವ ಅಷ್ಟು ಬೇಗ ಇಷ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಈಸ್ ಕಂಪ್ಲೀಟೆಡ್. ಅವರು ತೀರಾ ಕಮ್ಮಿ ಖಾರ ತಿನ್ನೋ ಕಾರಣಕ್ಕೆ ಅವ್ರು ಕಮ್ಮಿ ಖಾರ ಹಾಕಿ ಮಿಕ್ಸ್ ಮಾಡ್ತಾರೆ. ಆದ ನಂತರ ನನ್ನ ಸಿಸ್ಟರ್ ಬಂದು ಜಾಸ್ತಿ ಖಾರ ಹಾಕಿ ಮಿಕ್ಸ್ ಮಾಡಿ ಇನ್ನೂ ಯಮ್ಮಿ ಮಾಡಿಬಿಡ್ತಾರೆ ಇದನ್ನು ಫ್ರೆಂಡ್ಸ್. ರಿಯಲಿ ವೆರಿ ಟೇಸ್ಟಿ. ಎಲ್ಲೋಡಿ ಎಮ್ಮಿ ಫುಡ್ ಇಸ್ ಗೆಟ್ಟಿಂಗ್ ರೆಡಿ. ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ, ಬಟ್ ಆದಷ್ಟು ಬೇಗ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೀವು ಸಹ ಇದನ್ನು ಮಾಡಿ. ಇದು ತುಂಬ ದಿನ ಸ್ಟಾಕ್ ಮಾಡು ಇಡ್ಬೋದು, ಏನೂ ಆಗಲ್ಲ. ಆದರೆ ಏರ್ ಟೈಟ್ನಿಂಗ್ ಬಾಕ್ಸಲ್ಲಿ ಹಾಕಿ ನೀವು ಸ್ಟಾಕ್ ಮಾಡಿ ಇಡೋದ್ರಿಂದ ನೀವು ರಸಮ್ ಅನ್ನ ಜೊತೆನೂ ನೆಂಚ್ಕೊಂಡು ತಿನ್ಬೋದು, ದಾಲ್ ರೈಸ್ ಜೊತೆ ನೆಂಚ್ಕೊಂಡು ತಿನ್ನಬೇಕು. ಆಮೇಲೆ ಸಂಜೆ ಟೀ ಟೈಮಲ್ಲಂತೂ ಎಮ್ಮಿ ಟೀ ಜೊತೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ ನಿಮಗೆ. ಎಮ್ಮಿ ಫುಡ್, ಟೇಸ್ಟಿ ಫುಡ್ ತಿನ್ನೋಣ. ಸೊ ನಾನು ಹೇಳಿದ್ನಲ್ಲ, ನನ್ನ ಸಿಸ್ಟರ್ ಬಂದು ಅದಕ್ಕೆ ಇನ್ನೂ ಸ್ವಲ್ಪ ಖಾರ ಹಾಕಿ ಇನ್ನೂ ಜೋರು ಮಾಡಿ ಮಿಕ್ಸ್ ಮಾಡಿಬಿಡ್ತಾರೆ. ಅದು ಇನ್ನೂ ಜಾಸ್ತಿ ಫ್ಲೇವರನ್ನಾಗುತ್ತೆ, ಇನ್ನೂ ಜಾಸ್ತಿ ಟೇಸ್ಟ್ ಆಗುತ್ತೆ. ಸೊ ಅವ್ರು ಮಿಕ್ಸ್ ಮಾಡುವಾಗ ನಾನು ಮಾಡಿರೋ ಒಂದು ಬೆಸ್ಟ್ ವೀಡಿಯೋ ಅಂದರೆ ಇದು. ನನಗೆ ಭಾರಿ ಇಷ್ಟ ಆಯಿತು. ಆ್ಯಂಡ್ ಎಮ್ಮಿ ಫುಡ್ ಆಲ್ವೇಸ್ ಗಿವ್ಸ್ ಗುಡ್ ಥಾಟ್ಸ್ ಅಂತಾರಲ್ಲ. ಸೊ ಯಾವಾಗಲೂ ಅಷ್ಟೇ ನಾವು ತಿನ್ನೋ ಫುಡ್ ಮೇಲೆ ತುಂಬ ಡಿಪೆಂಡ್ ಇರುತ್ತೆ. ವಾವ್ ಅವರೆಕಾಯಿ. ಬಟ್ ಏನೋ ಫ್ರೆಂಡ್ಸ್, ಅವರೆಕಾಯಿ ಮಾತ್ರ ಸೀಸನಲ್ಲಿ ಏನು ಮಾಡಿದ್ರು ಮನೇಲಿ ಇದನ್ನು ಯೂಸ್ ಮಾಡೋದ್ರಿಂದ ಆ ಫುಡ್ಡು ಫ್ಲೇವರೇ ಚೇಂಜ್ ಆಗುತ್ತೆ ಮನೇಲಿ. ಈಗ ಬೆಳ್ಳುಳ್ಳಿ ಹುರಿಯೋ ಸ್ಮೆಲ್ ಅಂತೂ ನನಗೆ ತುಂಬ ಇಷ್ಟ. ಬೆಳ್ಳುಳ್ಳಿನೂ ಒಂದು ಲೆವೆಲ್ಗೆ ಹುರ್ಕೋತಾರೆ ಅವರು. ಸೊ ಆ ಕಲರ್ ಈ ರೀತಿ ಚೇಂಜ್ ಆಗಿರಬೇಕು. ಸೊ ಬೆಳ್ಳುಳ್ಳಿ ಹುರ್ಕೊಂಡಿದ ನಂತರ ಅದನ್ನು ಸಹ ಆಯಿಲ್ ಫಿಲ್ಟರ್ ಆಗಲಿಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಹೊತ್ತು ಇಟ್ವಿ. ಅದಾದ ಮೇಲೆ ಒಣಗಿದ ಮೆಣಸಿನಕಾಯಿ ಇದು ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಕೆಮ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಅಲ್ಲಿ ಅದನ್ನು ಹುರ್ಕೋತಾ ಇದ್ದರೆ ಇಲ್ಲಿ ನಮ್ಮ ಮಾವ ಬೇಗ ಫಿಲ್ಟರ್ ಆಗಲಿ, ಬೇಗ ಮಿಕ್ಸ್ ಮಾಡೋಣ,
ಬೇಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಈ ಕಡೆ ನಮ್ಮ ಮಾವ ಟ್ರೈ ಮಾಡ್ತಿದ್ದಾರೆ. ಸೊ ವಿ ಆಲ್ ಆರ್ ವೇಟಿಂಗ್ ಟು ಈಟ್. ಸೊ ಪಾಪ ನಮ್ಮತ್ತೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವರು ಎಷ್ಟು ಸೇಫ್ಟಿಯಾಗಿ ಮಾಡ್ತಿದ್ದಾರೆ ಅಂದರೆ ಅವರಿಂದ ನಾವು ಇದನ್ನು ತುಂಬ ಕಲಿಬೇಕು, ಇಷ್ಟು ಸೇಫಾಗಿ ಮಾಡೋದನ್ನು. ಸೊ ದ ಮಿಕ್ಸಿಂಗ್ ಈಸ್ ಹ್ಯಾಪನಿಂಗ್ ಫ್ರೆಂಡ್ಸ್. 2 ಬೌಲಲ್ಲಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಫೈನಲಿ ಇಟ್ ಈಸ್ ರೆಡಿ ಟು ಈಟ್. ದಯವಿಟ್ಟು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ.